ಟು ರಮ್ಯಾ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಅವತ್ತಿನ ಡೇ ಮಾರ್ನಿಂಗ್ 4 o'clockಗೆ ಎದ್ದಿದ್ವಿ. ಎಲ್ಲನೂ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋ ಅಷ್ಟೊತ್ತಿಗೆ ಸರಿ ಹೋಗುತ್ತೆ ಟೈಮ್ ಅಂತ ಹೇಳಿಬಿಟ್ಟು ಸ್ವಲ್ಪ ಅರ್ಲಿಯಾಗೇ ಎದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ವಿ. ಪೂಜೆಗೆ ಬೇಕಾಗಿರೋ ದೇವ್ರ ಸಾಮಾನೆಲ್ಲನೂ ಫಸ್ಟ್ ಡೇನೇ ತೊಳೆದಿಟ್ಬಿಟ್ಟಿದ್ವಿ ಎಲ್ಲನೂ. ಹಾಗೆ ಪ್ಲೇಟ್ಸು ಇದೆಲ್ಲ ಇಂಪಾರ್ಟೆಂಟ್ ಯಾವುದು ಬೇಕನ್ಸಿರುತ್ತೆ ಅದೆಲ್ಲನೂ ಫಸ್ಟೇ ವಾಶ್ ಮಾಡಿ ಇಟ್ಕೊಂಡಿದ್ವಿ. ಯಾಕಂದರೆ ಬಿಕಾಸ್ ಹಬ್ಬದ ದಿನ ಮಾರ್ನಿಂಗ್ ಎದ್ಬಿಟ್ಟು ಎಲ್ಲ ಪೂಜೆ ಸಾಮಾನೆಲ್ಲನೂ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಸುತ್ತೆ. ಈ ಥರ ಫಸ್ಟ್ ಡೇನೇ ವಾಶ್ ಮಾಡಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮನ್ನು ಸೇವ್ ಆಗುತ್ತೆ, ಬೇಗನೂ ಪೂಜೆ ಮಾಡಿಬಿಡ್ಬೋದು. ಅದರಿಂದ ಫಸ್ಟ್ ಡೇನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ. ಈಗ ನಮ್ಮ ಅಕ್ಕ ಎಲ್ಲನೂ ಪೂಜೆಗೆ ಏನೇನು ಬೇಕು ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೋತಾ ಇದ್ದಾರೆ. ಫ್ರೂಟ್ಸ್ ಎಲ್ಲನೂ ಅರೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಫ್ರೆಂಡ್ಸ್, ನಾವು ಮಾಡೋದು ಸಿಂಪಲ್ಲಾಗೇ ಹಬ್ಬ. ನಾವು ಲಕ್ಷ್ಮಿನೇನು ಕೂರಿಸಲ್ಲ. ನಾವು ಯಾವಾಗಲೂ ಪೂಜೆ ಮಾಡೋ ಫೋಟೋ ಅಲ್ಲೇ ಲಕ್ಷ್ಮಿ ಫೋಟೋ ಕೂಡ ಇದೆ, ಅದಕ್ಕೆ ಪೂಜೆ ಮಾಡ್ತೀವಿ. ಹಾಗೆ ಇನ್ನೊಂದು ಪುಟ್ಟ ಲಕ್ಷ್ಮಿ ಇದೆ, ಲಕ್ಷ್ಮಿ ಕಾಯನ್ನಲ್ಲಿರೋ ಲಕ್ಷ್ಮಿ. ಅದು ನಿಮ್ಗೆ ಯಾರಿಗೂ ಕಾಣಿಸಿರಲ್ಲ ಅನಿಸುತ್ತೆ, ಐ ಥಿಂಕ್. ಒಳಗಡೆ ಇಟ್ಟಿದ್ದೀವಿ. ತುಂಬಾ ಮುದ್ದಾಗಿದೆ ನಮ್ಮ ಲಕ್ಷ್ಮಿ. ಅದೇ ಫೋಟೋಸ್ಗೆ ಪೂಜೆ ಮಾಡ್ತೀವಿ. ನಾವು ಮಾಡೋದು ಸಿಂಪಲ್ಲೇ. ಫ್ರೂಟ್ಸ್ ಇಡ್ತೀವಿ, ಸೀರೆ ಇಡ್ತೀವಿ, ಹಾಗೆ ತಾಂಬೂಲ ಇದನ್ನೆಲ್ಲನೂ ಇಟ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡ್ಕೋತೀವಿ. ಲಕ್ಷ್ಮಿ ಕೂರಿಸ್ಬಿಟ್ಟುನೇ ಮಾಡಬೇಕು ಈ ಹಬ್ಬನ ಅಂತ ಏನಿಲ್ಲ. ನಾವೊಂದು ಲಕ್ಷ್ಮಿ ಫೋಟೋ ಪೂಜೆ ಮಾಡಿದ್ರೂ ನಡೆಯುತ್ತೆ. ಫ್ರೆಂಡ್ಸ್, ಮೇಯ್ನ್ ದೇವರು ಅಂದರೆ ಭಕ್ತಿ ಇರಬೇಕು, ದೇವ್ರ ಮೇಲೆ ಒಂದು ನಂಬಿಕೆ ಇರಬೇಕು. ಆ ಭಕ್ತಿ ಒಂದಿದ್ರೆ ನಾವು ಏನಿಟ್ಟು ಪೂಜೆ ಮಾಡಿದ್ರೂ ದೇವ್ರು ನಮಗೆ ಹೊಲಿತಾರೆ. ಏನೇ ಮಾಡಿದ್ರು ಮೇಯ್ನ್ ಇಷ್ಟಪಟ್ಟು ಮಾಡಿ, ಅದು ಯಾವುದೂ ಕಷ್ಟ ಅನಿಸಲ್ಲ. ದೇವ್ರು ಇದ್ದಾರೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಪೂಜೆ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಮೇಯ್ನ್ ಇರೋದು ನಂಬಿಕೆನೇ. ದೇವ್ರು ಇದ್ದಾರೆ ಅಂತ ನಂಬಿ ಪೂಜೆ ಮಾಡಿ, ನಿಮ್ಮ ಶಕ್ತಿಗೆ ಅನುಗುಣವಾಗಿ ನಿಮ್ಮ ಕೈಲಿ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟೂ ಮಾಡಿ. ದೇವ್ರಿಗೆ ಆಡಂಬರವಾಗೇ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಏನಿಲ್ಲ. ನಾವು ಪ್ರೀತಿಯಿಂದ ಇಷ್ಟಪಟ್ಟು ಒಂದು ಹೂವು ಹಣ್ಣು ಇಟ್ಟು ಪೂಜೆ ಮಾಡಿದ್ರೂ ನಮ್ಗೆ ಒಲಿತಾರೆ ದೇವರು. ಫ್ರೆಂಡ್ಸ್, ನಾವು ಮಾಡೋದು ಕೂಡ ಸಿಂಪಲ್ಲಾಗೇ ಎಲ್ಲನೂ ಏನೇನು ಇಡಬೇಕು ಪೂಜೆಗೆ ಅಂತ ಹೇಳಿಬಿಟ್ಟು ನಮ್ಮ ಅಕ್ಕ ರೆಡಿ ಮಾಡ್ಕೋತಾ ಇದ್ರು. ಏನೇನು ಇಟ್ಟಿದ್ದಾರೆ ನೋಡಿ, ಎಲ್ಲನೂ ಆಲ್ಮೋಸ್ಟ್ ರೆಡಿ ಮಾಡಿದ್ದಾರೆ. ಪ್ಲೇಟ್ಸ್ ಹಾಗೆ ಸೀರೆ ಬಳೆ ಎಲ್ಲನೂ ರೆಡಿ ಮಾಡಿಟ್ಟಿದ್ರು. ಇದೆಲ್ಲನೂ ಒಳಗಡೆ ಜೋಡಿಸ್ತಿದ್ದಾರೆ. ಫ್ರೆಂಡ್ಸ್, ಏನೇನು ಇಡಬೇಕು ಈ ಹಬ್ಬಕ್ಕೆ ದೇವ್ರಿಗೆ ಅಂತ ಹೇಳಿದ್ರೆ, ಅರಿಶಿನ ಕುಂಕುಮ, ಎಲೆ ಅಡಿಕೆ, ತಾಂಬೂಲ ಇಡ್ತೀವಲ್ಲ ಆ ಥರ, ಮತ್ತು ಬಾಳೆಹಣ್ಣು ಇಡಿ. ಹಾಗೆ ನೀವು ಸೀರೆ ಇಟ್ಕೋತೀನಿ ಅಂತ ಹೇಳಿದ್ರೆ ಸೀರೆ ಇಡ್ಬೋದು. ಇಲ್ಲ ನಮಗೆ ಸೀರೆ ಆಗಲ್ಲ ಅಂತ ಹೇಳಿದ್ರೆ ಒಂದು ಬ್ಲೌಸ್ ಪೀಸ್ನ ಇಟ್ಕೋಬೇಕಾಗಿರುತ್ತೆ. ಬ್ಲೌಸ್ ಪೀಸ್ ಇಡೋದಾದರೆ ಆಲ್ಮೋಸ್ಟ್ ಗ್ರೀನ್ ಕಲರ್ ಚೂಸ್ ಮಾಡಿ. ಸೀರೆ ಆದರೆ ನೀವು ಯಾವ ಕಲರ್ ತೊಗೊಂಡ್ರು ನೋ ಪ್ರಾಬ್ಲಮ್, ಎಕ್ಸೆಪ್ಟ್ ಬ್ಲ್ಯಾಕ್ ಮಾತ್ರ ತೊಗೋಬೇಡಿ. ಅದು ಬಿಟ್ಟು ಬೇರೆ ಯಾವ ಕಲರ್ ತೊಗೊಂಡ್ರು ಇಡ್ಬೋದು. ಹಾಗೆ ಬಳೆನ ಇಟ್ಕೊಳ್ಳಿ. ಬಳೆ ಗ್ರೀನ್ ಕಲರ್ನೇ ಚೂಸ್ ಮಾಡಿ ಆಲ್ಮೋಸ್ಟು. ಹಾಗೆ ದೇವ್ರಿಗೆ ಇಷ್ಟವಾಗಿರೋ ನೈವೇದ್ಯನ ಇಡಬೇಕಾಗಿರುತ್ತೆ ಪೂಜೆಗೆ. ಲಕ್ಷ್ಮೀ ಪೂಜೆ ಅಂತ ಹೇಳಿದ್ರೆ ದೇವ್ರಿಗೆ ಇಷ್ಟವಾಗಿರೋ ಸ್ವೀಟ್ ಪೊಂಗಲ್ಲು. ಸೊ ನಾವು ಅದನ್ನು ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ಈಗ ನೀವು ಕೂಡ ಸ್ವೀಟ್ ಪೊಂಗಲ್ನ ಮಾಡಿ ದೇವ್ರಿಗೆ ಎಡೆನ ಹಾಕಬೇಕಾಗಿರುತ್ತೆ. ಇದು ಮಾತ್ರ ತುಂಬಾ ಇಂಪಾರ್ಟೆಂಟು. ಇದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ದೇವ್ರಿಗೆ ತುಂಬ ಇಷ್ಟ ಅಂತೆ ಸ್ವೀಟು. ಕೆಲವೊಬ್ಬರು ನಂಬಲ್ಲ. ನಿಮಗೆ ನಂಬಿಕೆ ಬರಬೇಕಂತ ಹೇಳಿದ್ರೆ ಲಕ್ಷ್ಮೀ ಟೆಂಪಲಲ್ಲಿ ಕೂಡ ಪ್ರಸಾದವಾಗಿ ಕೊಡೋದು ಇದನ್ನೇ. ಸ್ವೀಟ್ ಪೊಂಗಲ್ನ ಕಂಪಲ್ಸರಿ ಕೊಟ್ಟಿರ್ತಾರೆ. ನಾವು ಮಾಡ್ತಾ ಇರೋದು ಸ್ವಲ್ಪ ಕಡಿಮೆ ಕ್ವಾಂಟಿಟಿನೇ. ರೈಸ್ನ ಸಪ್ರೇಟಾಗಿ ಆಲ್ರೆಡಿ ಮಾಡಿಟ್ಟಿದ್ವಿ. ರೈಸ್ ಮತ್ತು ಹೆಸರುಬೇಳೆನ ಹಾಕಿಬಿಟ್ಟು ಸ್ವಲ್ಪ ನುಣ್ಣಗಾಗೋ ಟೈಪ್ ಮಾಡ್ಕೊಳ್ಳಿ ರೈಸು. ಸ್ವಲ್ಪ ಅಷ್ಟೇ, ಕಂಪ್ಲೀಟ್ ತೀರಾ ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗೆ ನಾವಿಲ್ಲಿ ಬೆಲ್ಲನ ಪಾಕ ತೊಗೊಂಡಿದ್ವಲ್ಲ, ಬೆಲ್ಲದ ಪಾಕ, ಅದು ನೀವು ರೈಸ್ ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ಕ್ವಾಂಟಿಟಿ ನೋಡಿಕೊಂಡು ಇಟ್ಕೊಳ್ಳಿ. ಪಾಕ ಸುಮ್ಮನೆ ಇದ್ರೂ ವೇಸ್ಟೇ ಆಗುತ್ತಲ್ವ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ರೆ ಚೆಂದ. ನಾವು ಮಾಡ್ತಿರೋದು ಕಡಿಮೆ ಕ್ವಾಂಟಿಟಿನೇ. ಸ್ವಲ್ಪ ಚೆನ್ನಾಗಿ ಪಾಕ ಬಂದಿರಬೇಕು, ಅದು ಬೆಲ್ಲ ಕರಗಿ. ಆ ಪಾಕ ಬಂದಮೇಲೆ ನಾವು ರೈಸಲ್ಲಿ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಪಾಕ ಅಳತೆ ನೋಡಿನೇ ತೊಗೊಳ್ಳಿ. ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್‌ನ ಆ್ಯಡ್ ಮಾಡ್ಕೋತಾ ಇದ್ದೀವಿ ನಾವು. ದ್ರಾಕ್ಷಿ, ಗೋಡಂಬಿ ಹಾಗೆ ಬಾದಾಮನ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ನಿಮ್ಗೆ ಯಾವುದಿದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದು ಕಂಪಲ್ಸರಿ ಅಂತ ಏನಿಲ್ಲ, ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಷ್ಟೇ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾವಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಹಾಗೆ ಈ ಡ್ರೈ ಫ್ರೂಟ್ಸ್‌ನ ಹುರಿದ್ಬಿಟ್ಟು ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ. ತುಪ್ಪದಲ್ಲಾದರೂ ಹುರ್ಕೊಳ್ಬೋದು, ಇಲ್ಲ ಎಣ್ಣೆಯಲ್ಲಾದ್ರೂ ಹುರ್ಕೋಬೋದು. ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಇದೆ ಅದರಲ್ಲಿನೇ ಹುರಿದ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ನಾವಿಲ್ಲಿ ಆಯಿಲಲ್ಲೇ ಹುರ್ದ್ಕೊಂಡಿರೋದು. ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಡ್ರೈ ಫ್ರೂಟ್ಸ್ ಚೆನ್ನಾಗಿ ಮಿಕ್ಸ್ ಆಗಬೇಕು ರೈಸ್ ಜೊತೆ. ಹಾಗೆ ಸ್ವಲ್ಪ ಏಲಕ್ಕಿನ ಕುಟ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಏಲಕ್ಕಿ ಸ್ಮೆಲ್ಗೆ ಇದು ಬೆಲ್ಲ ಸ್ಮೆಲ್ಲು ತುಂಬಾ ಆಸಮ್ ಅನಿಸುತ್ತೆ. ಹಾಗೆ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ನಾವೀಗ ಸ್ವಲ್ಪ ತುರಿದ್ಬಿಟ್ಟು ಹಾಕ್ತಾಯಿದ್ದೀವಿ. ಸ್ವಲ್ಪ ಹಸಿ ಕೊಬ್ಬರಿನ ಚೂಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಒಣಗಿರೋದು ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ, ಹಸಿದಾದರೆ ಚೆನ್ನಾಗಿರುತ್ತೆ. ಆ್ಯಡ್ ಮಾಡಿದಾದಮೇಲೆ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಡಿ. ಎಲ್ಲನೂ ಚೆನ್ನಾಗಿ ಸರಿ ಹೊಂದ್ಕೋಬೇಕು, ಮಿಕ್ಸ್ ಆಗಬೇಕು. ಹಾಗೆ ಸ್ವಲ್ಪ ತುಪ್ಪ ಇದ್ದರೆ ಮೇಲೆ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ ಪೊಂಗಲ್ಲು. ನಿಮಗೆ ಇದ್ದರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ತಿಂದರೂ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ತುಪ್ಪ ಆ್ಯಡ್ ಆಯ್ತಂದರೆ ಇದ್ದಿದ್ದು ಟೇಸ್ಟ್ ಇರುತ್ತೆ. ಹಾಗೆ ದೇವ್ರಿಗೆ ನೈವೇದ್ಯವಾಗಿ ಇಡೋಕ್ಕೆ ಅಂತ ಹೇಳಿಬಿಟ್ಟು ಒಂದು ಬೌಲ್ಗೆ ನಾವು ಸರ್ವ್ ಮಾಡ್ಕೋತಾ ಇದ್ವಿ ಪೊಂಗಲ್ನ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಫ್ರೆಂಡ್ಸ್, ಪೊಂಗಲ್ ನೈವೇದ್ಯವಾಗಿ ಇಟ್ಟಿದ್ದೀವಿ. ಹಾಗೆ ಏನೇನು ಇಟ್ವಿ, ಯಾವ ಥರ ಅರೇಂಜ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಫೈನಲಿ ಒಂದು ಲುಕ್ ಹಾಕ್ಕೊಬಿಡಿ ನೀವು ಕೂಡ. ಹಾಗೆ ನಿಮ್ಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ. ಹಾಗೆ ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಕಾಮೆಂಟಲ್ಲಿ ಹೇಳಿ. ಫೈನಲಿ ನೋಡೋಕ್ಕೆ ಈ ಥರ ಲುಕ್ಕಿಂಗಾಗಿ ಕಾಣ್ತಾ ಇತ್ತು. ನಂಗಾದ್ರೆ ತುಂಬಾ ಇಷ್ಟ ಆಯಿತು. ಕಂಪ್ಲೀಟ್ ಗ್ರೀನಾಗಿ ಕಾಣ್ತಾ ಇರೋದ್ರಿಂದ ಇನ್ನೂ ಸ್ವಲ್ಪ ಹೈಲೈಟಾಗಿ ಕಾಣ್ತಿದೆ ಅಷ್ಟೇ. ಈಗ ನಮ್ಮ ಅಕ್ಕ ಪೂಜೆ ಮಾಡ್ತಿದ್ದಾರೆ.
ಫ್ರೆಂಡ್ಸ್ ಮಾರ್ನಿಂಗ್ ಒಂದು 7:00 ಪೂಜೆನ ಬೇಗನೆ ಮುಗಿಸ್ಬಿಟ್ಟಿದ್ವಿ. ನಾನು ಕೂಡ ಸ್ವಲ್ಪ ಅರ್ಲಿಯಾಗೇ ರೆಡಿಯಾಗಿದ್ದೆ ಟುಡೇ. ನಮಗಿವತ್ತು ಆಫೀಸ್ ಇತ್ತು, ಹಾಲಿಡೇ ಇರಲಿಲ್ಲ. ಸೊ ಸ್ವಲ್ಪ ಅರ್ಲಿಯಾಗೇ ರೆಡಿ ಆಗಿಬಿಟ್ಟು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಿದ್ದೆ. ನಮ್ಮದು ಒಂದಿರಲಿ ಅಂತ ಹೇಳಿಬಿಟ್ಟು ದೇವ್ರಿಗೊಂದು ದೊಡ್ಡ ಅಪ್ಲಿಕೇಶನ್ನೇ ಹಾಕಿದ್ದಾಯಿತು. ಫ್ರೆಂಡ್ಸ್ ಹಾಗೆ ಹಬ್ಬದ ದಿನ ಮಾರ್ನಿಂಗ್ ಟಿಫನ್ಗೆ ನಮ್ಮ ಅಕ್ಕ ಪಲಾವ್ ಮಾಡಿದರು. ಹಾಗೆ ಪೊಂಗಲ್ಲು ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ ಅಲ್ಲ ಪೊಂಗಲ್ ರೆಸಿಪಿನ, ಅದನ್ನು ತಿಂದ್ಕೊಂಡು ಆಫೀಸ್ಗೆ ಹೊರಟೆ. ಹಾಗೆ ವ್ಲಾಗ್ನ ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಮನೆಗೆ ಬಂದಿದ್ದ ತಕ್ಷಣ ಅರಿಶಿನ ಕುಂಕುಮನ ಕೊಟ್ಟರು ಅಕ್ಕ. ಫಸ್ಟ್ ಮನೆಯಲ್ಲಿರೋರಿಗೆ ಕೊಟ್ಬಿಟ್ಟು ಆಮೇಲೆ ಬೇರೆಯವ್ರಿಗೆ ಕೊಡೋಣ ಅಂತ ಹೇಳಿಬಿಟ್ಟು ನಮ್ಮ ಸ್ವೀಟಿ ರೆಡಿಯಾಗಿ ಬಂದುಬಿಟ್ಟಿದ್ಲು, ನಾನೇ ಕೊಡ್ತೀನಿ ಅಂತ ಹೇಳಿಬಿಟ್ಟು. ಇವರು ನಮ್ಮ ಪಕ್ಕದ ಫ್ಲ್ಯಾಟಲ್ಲಿರೋರು ಅನುಷಾ ಅಶ್ವಿನಿ ಅಂತ ಹೇಳಿಬಿಟ್ಟು. ಮೀನ್ಸ್ ಈ ಹಬ್ಬಕ್ಕೆ ಮೇಯ್ನ್ ಅರಿಶಿನ ಕುಂಕುಮಕ್ಕೆ ಅಂತ ಹೇಳಿಬಿಟ್ಟು ಮುತ್ತೈದೆಯರಿಗೆ ಕರೆದು ಅರಿಶಿನ ಕುಂಕುಮ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಅಶ್ವಿನಿಯವರು ನನಗೋಸ್ಕರ ಸ್ಯಾರಿಯಲ್ಲಿ ಲಕ್ಷ್ಮೀ ದೇವಿ ಥರ ರೆಡಿಯಾಗಿ ಬಂದಿದ್ರು, ತುಂಬಾ ಇಷ್ಟ ಆಯಿತು. ನೀವು ಎಷ್ಟು ಜನ ಮುತ್ತೈದೆಯರಿಗೆ ಕರೆದು ಅರಿಶಿನ ಕುಂಕುಮ ಕೊಡ್ತೀರಾ ಅದು ನಿಮ್ಮ ಇಷ್ಟ, ಎಷ್ಟು ಜನಕ್ಕಾದರೂ ಕೊಡ್ಬೋದು. ನಿಮ್ಮ ಕೈಲಾದಷ್ಟು ಕರೆದುಬಿಟ್ಟು ಕೊಡಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇವರು ಕೂಡ ನಮ್ಮ ಅಪಾರ್ಟ್ಮೆಂಟಲ್ಲೇ ಇರೋದು. ಜಾಲಿ ಅಂತ ಹೇಳಿಬಿಟ್ಟು ಇವ್ರ ನೇಮು. ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಮಕ್ಕಳೆಲ್ಲನೂ ಆಲ್ಮೋಸ್ಟ್ ಇವ್ರ ಮನೆಯಲ್ಲೇ ಇರ್ತಾರೆ ಆಡಿಕೊಂಡು. ಸ್ವಲ್ಪ ಫ್ರೀ ಆಗಿರ್ತಾರೆ ಮಕ್ಕಳ ಜೊತೆ ಇವರು. ಫ್ರೆಂಡ್ಸ್, ಹಾಗೆ ಅಕ್ಕಪಕ್ಕ ಮನೆಯವರೆಲ್ಲನೂ ತುಂಬ ಜನನೇ ಬಂದಿದ್ದರು. ನಾನು ಎಲ್ಲರದೂ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕಾಗಿಲ್ಲ, ಬಿಕಾಸ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಫೀಲಿಂಗ್ಸ್ ಇರುತ್ತೆ. ಅದರಿಂದ ಸ್ವಲ್ಪ ಫ್ರೀಯಾಗಿರೋರಿಗೆ ಮಾತ್ರನೇ ತೋರಿಸ್ತಾ ಇದ್ದೀನಿ. ಹಬ್ಬದ ದಿನ ನಮ್ಮ ಏರಿಯಾದಲ್ಲಿ ಫುಲ್ ಕಲರ್ಫುಲ್ಲಾಗಿತ್ತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎಲ್ಲರ ಮನೆಗೂ ಹೋಗಿ ಅರಿಶಿನ ಕುಂಕುಮ ತೊಗೊಂಡು ಅವ್ರ ಮನೆಯಲ್ಲಿ ಯಾವ ಥರ ಲಕ್ಷ್ಮಿನ ಕೂರಿಸಿದ್ದಾರೆ ಅಂತ ಹೇಳಿಬಿಟ್ಟು ನೋಡೋದೇ ಒಂದು ಖುಷಿ. ಫ್ರೆಂಡ್ಸ್, ನಾವು ಈ ಸರಿ ಹಬ್ಬನ ಈ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಹಾಗೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಕೀಪ್ ವಾಚಿಂಗ್ ರಮ್ಯಾ ವ್ಲಾಗ್ಸ್. ಥ್ಯಾಂಕ್ ಯು ಆಲ್.